ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದರೆ ಟೈರ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ವೀಲ್ ಅಲೈನ್ಮೆಂಟು, ವೀಲ್ ಬ್ಯಾಲೆನ್ಸಿಂಗು. ಈ ವೀಲ್ ಬ್ಯಾಲೆನ್ಸಿಂಗ್ ಮಾಡಿಬಿಟ್ಟು ಟೈರ್ ಇಂಟರ್ಚೇಂಜ್ ಮಾಡಿ ಅಲೈನ್ಮೆಂಟ್ ಮಾಡ್ಕೋಬೇಕು. ಆ ಥರ ಮಾಡಿಸ್ಕೊಂಡ್ರೆ ಏನಾಗುತ್ತೆ ನಿಮ್ಮಂದರೆ ವೆಹಿಕಲ್ ಡ್ರ್ಯಾಗ್ ಆಗೋಲ್ಲ. ನೆಕ್ಸ್ಟ್ ಟಯರ್ದು ಫ್ಲ್ಯಾಟ್ನೆಸ್ ಚೆಕ್ ಮಾಡಬೇಕು. ಇನ್ ಕೇಸ್ ಟೈರ್ ಏನಾದರೂ ಫ್ಲಾಟ್ ಆಗಿದೆಯಾ ಅಂತ ನೋಡಬೇಕು. ಟೈರ್ ಫ್ಲಾಟ್ ಆಗಿದ್ದರೆ, ವಿಯರ್ ಆಗಿದ್ದರೆ ಏನಾಗುತ್ತೆ, ಈ ಮಳೆಗಾಲದಲ್ಲಿ ಸ್ಕಿಡ್ ಆಗುತ್ತೆ. ಟೈರ್ ಸ್ಕಿಡ್ ಆದರೆ ನಿಮಗೆ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಬ್ರೇಕ್ ಎಫಿಷಿಯನ್ಸಿ ಇರೋಲ್ಲ. ಸೊ ಇಂಪಾರ್ಟೆಂಟ್ ಟೈರ್ಸ್ ಕಂಡೀಷನ್ಸ್ ಒಂದು ಸತಿ ಚೆಕ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೆಕ್ಸ್ಟ್ ನೀವೆಲ್ಲಾದರೂ ಹೋಗ್ತಾ ಇದ್ದೀರಾ, ಇನ್ ಕೇಸ್ ಮುಂದೆ ಮಳೆ ನೀರು ನಿಂತಿದೆ, ಮಳೆ ನೀರು ಬಂದ್ಬಿಟ್ಟು ಈ ರೇಂಜಲ್ಲಿ ಇದ್ದರೆ ಓಕೆ, ಏನೂ ಪ್ರಾಬ್ಲಮ್ ಇಲ್ಲ, ಫಸ್ಟು ಸೆಕೆಂಡ್ ಗೇರಲ್ಲಿ ಮೂವ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಇನ್ ಕೇಸ್ ಮಳೆ ನೀರು ಏನಾದರೂ ಈ ರೇಂಜಲ್ಲಿ ಬಂತು ಅಂದರೆ ದಯವಿಟ್ಟು ಗಾಡಿನ ಮೂವ್ ಮಾಡೋಕ್ಕೆ ಹೋಗಬೇಡಿ. ಏನಕ್ಕಂದರೆ ಈ ರೇಂಜಲ್ಲಿ ಇದ್ದರೆ ಗೇರ್ ಬಾಕ್ಸ್ ಒಳಗಡೆ ನೀರು ಹೋಗುತ್ತೆ, ಪ್ಲಸ್ ಈ ಕಡೆ ಸೆನ್ಸಾರ್ಸ್ ಎಲ್ಲ ಇರುತ್ತೆ, ಅದು ಎಫೆಕ್ಟ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಆ ಟೈಮಲ್ಲಿ ಗಾಡಿನ ದಯವಿಟ್ಟು ಮೂವ್ ಮಾಡಬೇಡಿ, ಪಾರ್ಕ್ ಮಾಡಿಬಿಟ್ಟು ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಬ್ಯಾಟ್ರಿ ಬಂದ್ಬಿಟ್ಟು